Dear students of BA BSc third semester, see, let us know how the test will be on poetry. See, earlier we discussed on all the poems as the revision on poetry, and then we discussed the theme of poems like Delight in Disorder, God Moves in a Mysterious Way, and We Too Parted, The Landlady, If You Forget Me. Now let us move on to the test to make the students to know Davangere University's pattern of questions on poetry and how to annotate the lines, short notes and long answers. See, annotation is one of the important questions in the Davangere University question paper pattern. So, what is the meaning of annotation? So, annotation means it is reference to context. ನೀವು ಅರ್ಲಿಯರ್ ಸ್ಟೇಜಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಣ ಅಂತ ಹೇಳ್ತಿದ್ರಲ್ಲ, ಸೊ ಅದು ಇಲ್ಲಿ ಅನೋಟೇಷನ್ ಅಂತ ಕೇಳ್ತಾರೆ. ಸೊ ಯೂಶ್ವಲಿ ದೇ ವಿಲ್ ಟೇಕ್ ಒನ್ ಆರ್ ಟೂ ಲೈನ್ಸ್ ಫ್ರಮ್ ಅ ಪೋಯಮ್. ಸೊ ದೇರ್ ಯು ಹ್ಯಾವ್ ಟು write, you have to identify the lines from which poem these lines are taken, and you have to mention whose poem it is, means the poet's name should be mentioned there, for which you will get 1 or 2 marks. And then you have to write whose voice it is. These lines are in whose voice, ಯಾರ ಧ್ವನಿಯಲ್ಲಿ ಸಾಲುಗಳಿದಾವೆ, who speaks these lines and to whom these lines are spoken. And then you have to explain the meanings of these lines, and later you have to explain or elaborate in 5 to 10 lines how the meaning of these 2 lines is connected with the total theme of the poem. So that will become an annotation. Annotation ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಅನೋಟೇಷನ್ನು ಈ ಸಾಲುಗಳು ಯಾವ ಪೊಯಮ್ನಾಗ ಬಂದವು ಅಂತ ಐಡೆಂಟಿಫೈ ಮಾಡಬೇಕು, ಆ ಪೊಯಮನ್ನು ಬರೆದ ಪೊಯೆಟ್ ಯಾರು ಅಂತ ಐಡೆಂಟಿಫೈ ಮಾಡಬೇಕು, ಮತ್ತು ಆ ಪೊಯಮ್ನಲ್ಲಿ ಬರೋ ಈ ಸಾಲುಗಳನ್ನ ಹೇಳೋರು ಯಾರು ಮತ್ತು ಯಾರಿಗೆ ಹೇಳ್ತಾರೆ ಅಂತ, ಜೊತೆಗೆ ಇದರ ಮೀನಿಂಗನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮೀನಿಂಗು ಟೋಟಲ್ ಥೀಮ್ ಆಫ್ ದ ಪೊಯಮ್ಗೆ ಹೆಂಗೆ ಕನೆಕ್ಟ್ ಆಗಿದೆ, ಹೌ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಟೋಟಲ್ ಥೀಮ್ ಆಫ್ ದ ಪೊಯಮ್ ಅಂತ ಒಂದು 4 ರಿಂದ 8, 10 ಸಾಲುಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ದಟ್ ವಿಲ್ ಬಿಕಮ್ ಆನ್ ಅನೋಟೇಷನ್. ಇಲ್ಲಿ ಎಕ್ಸಾಂಪಲ್ ಆಗಿ, ಹಿ ಪ್ಲಾಂಟ್ಸ್ ಹಿಸ್ ಫುಟ್ ಸ್ಟೆಪ್ಸ್ ಇನ್ ಟು ದ ಸೀ ಆ್ಯಂಡ್ ರೈಡ್ಸ್ ಅಪ್ ಆನ್ ದ ಸ್ಟಾರ್ಮ್. ಇದು ಗಾಡ್ ಮೂವ್ಸ್ ಇನ್ ಎ ಮಿಸ್ಟೀರಿಯಸ್ ವೇ ದಲ್ಲಿ ತಗೊಂಡಿರೋ ಸಾಲುಗಳು. ಸೊ ಇದು ದೇವರು ಯಾವ್ಯಾವ ರೂಪದಾಗ ಕಾಣ್ತಾನೆ ಅನ್ನೋಕ್ಕೆ ಕವಿ ಈ ಸಾಲುಗಳಲ್ಲಿ ಹೇಳ್ತಾನೆ. ಮೀನ್ಸ್ ಗಾಡ್ has his supreme power. He appears in various forms, like he appears in the form of storm, and that storm will walk upon the surface of the sea water. So in this way we can explain these 2 lines and how it is connected with the total theme. You have to explain the whole theme and its connection with these 2 lines. How should I greet thee with silence and tears? If you forget me, ನೀವು ಆ ಪೊಯಮನ್ನು ಓದ್ತಾ ಹೋದರೆ ಗೊತ್ತಾಗುತ್ತೆ. She is everywhere, intrusive as the smells, the bulge in under my door sills. ಲ್ಯಾಂಡ್ಲೇಡಿಯಲ್ಲಿ ಸ್ಪೀಕರ್ ಆಫ್ ದ ಪೊಯಮ್ ಲ್ಯಾಂಡ್ಲೇಡಿ ಬಗ್ಗೆ ಈ ಮಾತುಗಳನ್ನು ಹೇಳೋದು. ವೆಲ್ ನೌ ಇಫ್ ಲಿಟಲ್ ಬೈ ಲಿಟಲ್ ಯು ಸ್ಟಾಪ್ ಲವಿಂಗ್ ಮೀ, ಇಫ್ ಯು ಫಾರ್ಗೆಟ್ ಮೀದಲ್ಲಿ if you forget me ಅಲ್ಲ, it is when we too parted. ಸೊ ಈ ಥರ ನೀವು ಅನೋಟೇಷನ್ಗಳನ್ನ ಬರಿಬೇಕು.
ಇನ್ನು ನೆಕ್ಸ್ಟ್ ಕ್ವಶನ್ ಎಂಥದ್ದಿರುತ್ತೆ ಅಂದರೆ 5 ಮಾರ್ಕ್ಸ್ಗೆ ಒಂದು ಶಾರ್ಟ್ ನೋಟ್ ಥರ ಶಾರ್ಟ್ ಆನ್ಸರ್ನ ಇರುತ್ತೆ 5 ಮಾರ್ಕ್ಸ್ಗೆ. ಸೊ ಡಿಲೈಟ್ ಇನ್ ಡಿಸಾರ್ಡರ್, ಫ್ರೀಡಮ್ ಫ್ರಮ್ ಡಿಸಿಪ್ಲೈನ್, ಈ ಥರ ಕೇಳಿದರೆ ನೀವು ಹೆಂಗೆ ಬರೀ ಫ್ರೀಡಮ್ ಫ್ರಮ್ ಡಿಸಿಪ್ಲೈನ್ ಅಂದರೆ ಆರ್ಡರ್ಲಿ ಸ್ಟೇಟಸ್ ಐತಲ್ಲ ಅದು ಫ್ರೀಡಮನ್ನು ಕಿತ್ಕೊಳ್ಳುತ್ತೆ. ಡಿಸಾರ್ಡರ್ಡ್ ಆಗಿದ್ದರೆ ಆ ಡಿಸಿಪ್ಲೈನಿಂದ ಫ್ರೀ ಆಗಿರ್ಬೋದು ಅನ್ನೋದನ್ನ ಅಲ್ಲಿ ಹೆಂಗೆ ಹೇಳಕ್ಕೆ ಟ್ರೈ ಮಾಡ್ತಾನೆ ಪೋಯಿಟ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಗಾಡ್ಸ್ ಪ್ರೆಸೆನ್ಸ್ ಇನ್ ಡಿಫ್ರೆಂಟ್ ಥಿಂಗ್ಸ್, ಅಲ್ಲಿ ಡಿಫ್ರೆಂಟ್ ಥಿಂಗ್ಸ್ಗಳಲ್ಲಿ ದೇವ್ರನ್ನ ಹೆಂಗೆ ಕಾಣ್ತಾನೆ ಕವಿ ಅನ್ನೋದನ್ನ ಒಂದೇ ಒಂದು ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಸಾರೋ ಆಫ್ ಪಾರ್ಟಿಂಗ್ ಇನ್ ವೆನ್ ವಿ ಟು ಪಾರ್ಟೆಡ್, ಈ ಇಬ್ಬರು ಅಗಲುವಿಕೆಯಲ್ಲಿ ಎಂಥ ದುಃಖ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಐರನಿ ಇನ್ ದ ಪೊಯಮ್ ಇಫ್ ಫರ್ಗೆಟ್ ಮೀ, ಈ ಪೊಯಮಲ್ಲಿ ಒಂದು ವ್ಯಂಗ್ಯ ಇದೆ. ಆ ಐರನಿ ಯಾವ್ಯಾವ ಸಾಲುಗಳಲ್ಲಿ ಐರನಿ ಬರ್ತೈತಿ ಅಂತ ಒಂದು ಪೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಇನ್ ಅ ಲಾಂಗ್ ಆನ್ಸರ್ ಕ್ವಶನ್ಸ್ ಇಟ್ ಶುಡ್ ಬಿ ರಿಟನ್ ಇನ್ 1.5 ಪೇಜ್ ಆರ್ 2 pages. ಕಮೆಂಟ್ ಆನ್ ದ ಥೀಮ್ ಆಫ್ ದ ಪೊಯಮ್ ಡಿಲೈಟ್ ಇನ್ ಡಿಸಾರ್ಡರ್. ಡಿಲೈಟ್ ಇನ್ ಡಿಸಾರ್ಡರ್ನ ಸಂಪೂರ್ಣ ಥೀಮನ್ನು ಇಲ್ಲಿ ಕ್ರಿಟಿಕಲ್ ಆಗಿ ಅನಲೈಸ್ ಮಾಡಬೇಕು. ಸೊ ಇದು 1.5 to 2 ಪೇಜ್ ಬರೆದ್ರೆ ಸಾಕು. What are the poet's views on divine power? Discuss. God moves in a mysterious way. ಆ ಪೊಯಮಲ್ಲಿ ಪೊಯೆಟ್ ಈ ಡಿವೈನ್ ಪವರ್ನ ಬಗ್ಗೆ ಏನೇನು ವ್ಯೂಸ್ಗಳನ್ನು ಹೇಳ್ತಾನೆ. ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ದ ಲ್ಯಾಂಡ್ ಲೇಡಿ. ಲ್ಯಾಂಡ್ ಲೇಡಿಯ ಒಂದು ಚಿತ್ರಣ ಪೊಯಮಲ್ಲಿ ಮೂಡಿ ಬಂದಿದೆ. ಆ ಚಿತ್ರಣವನ್ನು ಕೊಡ್ರಿ, ಅವಳ ಪಾತ್ರ ಹೆಂಗೈತೆ ಅಂತ. ಡಿಸ್ಕಸ್ ಇಫ್ ಯು ಫರ್ಗೆಟ್ ಮೀ ಆ್ಯಸ್ ಲವ್ ಪೊಯಮ್ ಆ್ಯಸ್ ವೆಲ್ ಆಸ್ ಪೆಟ್ರಿಯೋಟಿಕ್ ಪೊಯಮ್. ಈ ಇಫ್ ಯು ಫರ್ಗೆಟ್ ಮಿ ಅನ್ನೋದು ಒಂದು ಲವ್ ಪೊಯಮು ಹೌದು ಮತ್ತು ಪೆಟ್ರಿಯೋಟಿಕ್ ದೇಶಭಕ್ತಿ ಒಂದು ನ್ಯಾಷನಲಿಸಮ್ ಪೊಯಮು ಹೌದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿರಿ. ಸಿ ಇಫ್ ಯು ನೋ ಆಲ್ ದೀಸ್ ಟೈಪ್ಸ್ ಆಫ್ ಕ್ವಶನ್ಸ್ ಟು ಬಿ ಆನ್ಸರ್ಡ್ ಇನ್ ದಿ ಎಕ್ಸಾಮಿನೇಷನ್, ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು. As you study the poem, it will be easier for you to remember the lines as well. You will think as to how to write short note and how to write long answer. So that is the outcome of this session. And you refer this book, Literary Inspirations, prescribed by Davangere University, published by Davangere University. So with this much, I would like to put an end to this session.